ಇಲ್ಲಿ ಕೆಂಪು ಹೂವು ಮತ್ತು ತುಳಸಿ ನಾಗನಿಗೆ ವರ್ಜಿತ, ಅಂದರೆ ಮಾಡಬಾರ್ದು. ಲಿಂಬೆಹಣ್ಣಿನ ದೀಪ ಎಲ್ಲಿ ಬಂದಿದೆ ಗೊತ್ತಿಲ್ಲ, ಅದು ಹೆಂಗೆ ಬಂತು ಗೊತ್ತಿಲ್ಲ, ಬಂದ್ಕೊಂಡ್ಬಿಟ್ಟಿದೆ. ಅದಕ್ಕೆ ನಾವೆಲ್ಲ ಎಡಿಟ್ ಆಗಿಬಿಟ್ಟಿದ್ದೀವಿ. ಅದು ಉತ್ತಮ. ಯಾರೋ ಹೇಳ್ತಾರೆ ಕುಂಬಳಕಾಯಿ ದೀಪ ಹಚ್ಚಿದ್ರೆ ಒಳ್ಳೆದಾಗುತ್ತೆ. ಖಂಡಿತ ಯಾವುದು ಕುಂಬಳಕಾಯಿ ದೀಪ ಅಂತದ್ದು ಹೆಣ್ಮಕ್ಳಿಂದ ಕುಂಬಳಕಾಯಿ ಹೊಡಿಲೇಬಾರ್ದು. ನಮಸ್ಕಾರ, ನಾನು ನಿಮ್ಮ ಸುಬ್ರಹ್ಮಣ್ಯ. ನಾವು ಪ್ರತಿಯೊಂದು ವಿಷಯದಲ್ಲೂ ಪ್ರತಿಯೊಂದು ಸಮಯದಲ್ಲೂ ಏನಾದರೂ ಒಂದು ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇರ್ತೀವಿ. ಅಂದರೆ ಸನಾತನ ಧರ್ಮದ ಬಗ್ಗೆ ಆಗಲಿ, ವೇದಗಳ ಬಗ್ಗೆ ಆಗಲಿ, ಅಥವಾ ಪೂಜೆ ಬಗ್ಗೆ ಆಗಲಿ, ಸಣ್ಣ ಸಣ್ಣ ಅನುಮಾನಗಳು, ಆ ವಿಷಯವನ್ನು ತಿಳ್ಕೊಳ್ಳೋಕ್ಕೋಸ್ಕರವಾಗಿ ನಮ್ಮ ಗುರುಗಳು ನಮ್ಮ ಜೊತೆ ಇದ್ದಾರೆ. ದಿನನಿತ್ಯ ಬರುವಂಥ ಒಂದೊಂದು ಪ್ರಶ್ನೆಗಳೇನಿದೆ ಆ ಪ್ರಶ್ನೆಗಳಿಗೆ ಉತ್ತರ ನೀಡುವಂಥ ಕೆಲಸ ಅವರು ಮಾಡ್ತಿದ್ದಾರೆ. ನಮ್ಮ ಗುರುಗಳಾದ ಸಿದ್ಧಪುರುಷ ಸದ್ಗುರು ರಾಮಾನಂದ ಗುರುಜಿಯವರು ನಾಗ ಉಪಾಸಕರು, ಗಾಯತ್ರಿ ಉಪಾಸಕರು, ಶ್ರೀವಿದ್ಯಾ ಉಪಾಸಕರು ಆಗಿರುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿಶೇಷ ಪರಿಣಿತಿಯನ್ನು ಹೊಂದಿರುತ್ತಾರೆ. ಹಾಗೂ ಇಲ್ಲಿ ಪ್ರಶ್ನೆ ತಗೊಂಡು ಬಂದಂಥವರ ಪ್ರತಿಯೊಬ್ಬರಲ್ಲೂ ಸಮಸ್ಯೆಯನ್ನು ವಿಮರ್ಶೆ ಮಾಡಿ ಅದಕ್ಕೆ ತಕ್ಕ ಪರಿಹಾರವನ್ನು, ಸೂಕ್ತ ಪರಿಹಾರವನ್ನು, ಅವರಿಗೆ ತಿಳಿಯುವಂಥ ಉತ್ತರಗಳನ್ನ ನಾನು ನಿಮಗೆ ತಿಳಿಸುವಂಥ ಪ್ರಯತ್ನ ನಾವು ಮಾಡ್ತೇವೆ. ದೇವರಿಗೆ ಅಭಿಷೇಕ, ಆರಾಧನೆ ಇದೆಲ್ಲ ಮಾಡುವ ವಿಧಾನ ಒಂದು ತಗೊಂಡಾಗ ಗಣಪತಿಗೆ ವಿಶೇಷವಾಗಿ ಗರಿಕೆಯಿಂದ ಪೂಜೆ ಮಾಡುವುದು ಅತ್ಯುತ್ತಮ. ಆಮೇಲೆ ವಿಷ್ಣು ಅಭಿಷೇಕ ಪ್ರಿಯೋ ಶಿವ, ಅಲಂಕಾರ ಪ್ರಿಯೋ ವಿಷ್ಣು ಅಂತ. ಇಲ್ಲಿ ದುರ್ಗಾ ಪರಮೇಶ್ವರಿಗೆ ಅಂದರೆ ಅಮ್ಮನವರಿಗೆ ಗರಿಕೆಯನ್ನು ಪೂಜೆ ಮಾಡಬಾರ್ದು. ತುಳಸಿ ದಳವನ್ನು ಶಿವನಿಗೆ ಮತ್ತು ಗಣಪತಿಗೆ ತುಳಸಿ ದಳ ಒಂದು ಎಲೆ ತಗೊಂಡು ಅದನ್ನು ಅರ್ಧ ಮಾಡಿ ಅದನ್ನು ಅರ್ಪಣೆ ಮಾಡೋದು ಅತ್ಯುತ್ತಮ. ಒಂದು ತುಳಸಿ ವಿಷ್ಣುವಿಗೆ ವಿಶೇಷವಾದ್ದು. ಅದಾದ ನಂತರದಲ್ಲಿ ಗರಿಕೆ ಗಣಪತಿಗೆ ವಿಶೇಷ. ಬಿಲ್ವಪತ್ರೆ ಈಶ್ವರನಿಗೆ ತುಂಬ ಇಷ್ಟ ಬಿಲ್ಪತ್ರೆ ಪೂಜೆ ಮಾಡುವಂಥದ್ದು. ಇಲ್ಲಿ ಕೆಂಪು ಹೂವು ಮತ್ತು ತುಳಸಿ ನಾಗನಿಗೆ ವರ್ಜಿತ, ಅಂದರೆ ಮಾಡಬಾರ್ದು. ಕರ್ಪೂರ ಹಚ್ಚಬಾರ್ದು. ತುಪ್ಪದ ದೀಪವನ್ನು ಹಚ್ಚಿದಾಗ ಮಾತ್ರ ಅವನು ಒಲಿತಾನೆ ನಾಗಪ್ಪ. ಅದೇ ಯಾವುದೇ ದೇವರಿಗಾದರೂ ತುಪ್ಪದ ದೀಪ ಹಚ್ಚೋದು ವಿಶೇಷ. ಆಮೇಲೆ ಎಳ್ಳೆಣ್ಣೆ ದೀಪವನ್ನು ಹಚ್ಚುವುದು ಅತ್ಯುತ್ತಮ. ಅಂದರೆ ಕಷ್ಟ ಪರಿಹಾರ ಆಗುತ್ತೆ ಎಳ್ಳೆಣ್ಣೆ ದೀಪ ಹಚ್ಚಿದರೆ. ನಮ್ಮ ಕೆಲಸ ಬೇಗ ಆಗಬೇಕು ಅಂದರೆ ತುಪ್ಪ ದೀಪ ಹಚ್ಚಬೇಕು. ಇದು ಹಚ್ಚಾಗ ಒಳ್ಳೆಯದಾಗತ್ತೆ ಅಂತ. ಸೊ ಈ ಗರಿಕೆಯನ್ನು ಪೂಜೆ ಮಾಡುವ ಉದ್ದೇಶ, ಗಣಪತಿ 21 ಗರಿಕೆಯಿಂದ ದಿನ ಇಟ್ಟು ಪೂಜೆ ಮಾಡಿದಾಗ ಅವನು ಖಂಡಿತವಾಗೋ ತಕ್ಷಣ ನಮ್ಮ ಕೆಲಸ ಮಾಡಿಕೊಡ್ತಾನೆ ಅಂತ. ಆದರೆ ನಮ್ಮ ಹಣೆಬಾರನೂ ಇರ್ತದಲ್ಲಿ ಅದು ಒಲಿಬೇಕು ಅಂದರೆ 21 ಗರಿಕೆಯನ್ನು ಪೂಜೆ ಮಾಡೋದು, ಕಡಲೆ ನೈವೇದ್ಯ ಮಾಡೋದು, ಹಸಿ ಕಡಲೆ ನೈವೇದ್ಯ ಮಾಡೋದು ಗಣಪತಿಗೆ ವಿಶೇಷ. ಆಮೇಲೆ ಎಲ್ಲೂ ಲಿಂಬೆಹಣ್ಣಿನ ಆರತಿ ಅಂತ ಎಲ್ಲೂ ಮಾಡಿಲ್ಲ. ಅದರ ಬದಲು ಬೆಲ್ಲ ದೀಪ ಹಚ್ಬೋದು, ಬೆಲ್ಲದ ದೀಪ ಹಚ್ಬೋದು. ಆಮೇಲೆ ಹಣ್ತೆ ದೀಪ ಹಚ್ಬೋದು. ಬೇಕಾದಷ್ಟು ಥರ ದೀಪಗಳಿದ್ದಾವೆ, ಅದರೆಲ್ಲ ಹಚ್ಬೋದು. ಲಿಂಬೆಹಣ್ಣಿನ ದೀಪ ಎಲ್ಲಿ ಬಂದಿದೆ ಗೊತ್ತಿಲ್ಲ, ಅದು ಹೆಂಗೆ ಬಂತು ಗೊತ್ತಿಲ್ಲ, ಬಂದ್ಕೊಂಡ್ಬಿಟ್ಟಿದೆ. ಅದಕ್ಕೆ ನಾವೆಲ್ಲ ಎಡಿಟ್ ಆಗಿಬಿಟ್ಟಿದ್ದೀವಿ. ಆದ್ದರಿಂದ ನಾವು ಅದ್ರ ಬಗ್ಗೆ ಏನು ಹೇಳೋಲ್ಲ. ಸೊ ಅಲ್ಲಿ ಗೊತ್ತಿಲ್ಲ ಅದು ಯಾವ ಥರ ಬಂತು, ಹೆಂಗೆ ಬಂತು, ಎಲ್ಲೂ ಸಿಗ್ತಾಯಿಲ್ಲ. ಸೊ ಆದ್ದರಿಂದ ನಾವು ಲಿಂಬೆಹಣ್ಣಿನ ದೀಪದ ಬಗ್ಗೆ ನಾವೇನು ವಿಚಾರ ಹೇಳಲ್ಲ. ಕಬ್ಬು ಬೆಲ್ಲದಲ್ಲಿ ದೀಪ ಹಚ್ತಾರೆ. ಇನ್ನು ಪ್ರತಿಷ್ಠಾಪನೆ ಟೈಮಲ್ಲಿ ಯಾವುದೇ ದೇವರನ್ನು ಪ್ರತಿಷ್ಠಾಪನೆ ಮಾಡೋದು, ಕಾಯಿ ಒಡೆದು ಅದರಲ್ಲಿ ತುಪ್ಪ ಹಾಕಿ ಅಕ್ಕಿ ರಾಶಿ ಮೇಲೆ 2 ಕಾಯಿ ಒಡೆದು ದೀಪ ಹೋಳುಗಳಿಟ್ಬಿಟ್ಟು ಅದ್ರ ಮೇಲೆ ಬತ್ತಿ ಹಾಕಿ ಅದನ್ನು ದೀಪ ಮಾಡಿ ಅದನ್ನು ಆರತಿ ಮಾಡ್ತಾರೆ. ಮತ್ತು ಎಲ್ಲೂ ಇಲ್ಲ ಕುಂಬಳಕಾಯಿ ಬಲಿ ಕೊಡೋದಕ್ಕೆ ಅಂತ ಮಾಡಿದ್ದಾರೆ. ಕುಂಬಳಕಾಯಿಯಲ್ಲಿ ದೀಪ ಹಚ್ಚೋದೆಲ್ಲೂ ಮಾಡಿಲ್ಲ. ಕುಂಬಳಕಾಯಿ ಬಲಿ ಕೊಡೋದು ಸರಿಯೇ, ಅದು ಉತ್ತಮ. ಯಾರೋ ಹೇಳ್ತಾರೆ ಕುಂಬಳಕಾಯಿ ದೀಪ ಹಚ್ಚಿದ್ರೆ ಒಳ್ಳೆದಾಗುತ್ತೆ. ಖಂಡಿತ ಯಾವುದು ಕುಂಬಳಕಾಯಿ ದೀಪ ಅಂತದ್ದು ಹೆಣ್ಮಕ್ಳಿಂದ ಕುಂಬಳಕಾಯಿ ಹೊಡಿಲೇಬಾರ್ದು. ಅದು ದೋಷವಾಗಿ ಪರಿಣಮಿಸುತ್ತೆ. ಉಪ್ಪು ಹಾಕಿ ಮನೆ ಸಾರಿಸ್ತಾ ಹೋದಾಗ ಎಲ್ಲೋ ದಿವಸ ನಂತರದಲ್ಲಿ ಯಾವುದೊಂದು ಗಂಡ ಹೆಂಡತಿಲಿ ಜಗಳ ಶುರುವಾಗುತ್ತೆ. ಸೊ ಅದರಿಂದ ಮನೆಯಲ್ಲಿ ಇದು ಮನೆ ಸಾರಿಸ್ಬೇಕಾದ್ರೂ ಕೂಡ ನಾವೇನು ಮಾಡಬೇಕು ಅಂದರೆ ಇದು ಗೋಮೂತ್ರ, ಗೋಮಾಯ ಇದೆ, ಆಮೇಲೆ ಅರ್ಚನ ಇದೆ, ಅದೆಲ್ಲ ಹಾಕಿ ಮಾಡುವಂಥದ್ದು. ಈ ವಿಶೇಷವಾದ್ದು ಏನು ಅಂದರೆ ಸೋಮವಾರ ದಿವಸ ಈಶ್ವರನಿಗೆ ವಿಶೇಷ, ಮಂಗಳವಾರ ಸುಬ್ರಹ್ಮಣ್ಯನಿಗೆ ವಿಶೇಷ, ನಾಗ ಮತ್ತು ಸುಬ್ರಹ್ಮಣ್ಯನಿಗೆ, ಆಂಜನೇಯನಿಗೂ ವಿಶೇಷ, ಬುಧವಾರ ವಿಷ್ಣು ಸಂಬಂಧಪಟ್ಟ ದೇವರಿಗೆ, ಗುರುವಾರ ಗುರುಗಳಿಗೆ, ಶುಕ್ರವಾರ ಅಮ್ಮನವರಿಗೆ, ಶನಿವಾರ ಶನಿ ನವಗ್ರಹಗಳಿಗೆ ವಿಶೇಷ. ಅದರಲ್ಲಿ ಶನಿವಾರ ವಿಶೇಷ ನಾಗನಿಗೆ, ನವಗ್ರಹಗಳಲ್ಲಿ ಶನೀಶ್ವರನಿಗೆ ಶನಿವಾರ ವಿಶೇಷವಾದ ದಿನ. ಆದಿತ್ಯನಿಗೆ ಭಾನುವಾರ, ಸೂರ್ಯನಿಗೆ, ಚಂದ್ರನಿಗೆ ಸೋಮವಾರ, ಅಂಗಾರಕನಿಗೆ ಮಂಗಳವಾರ, ಬುಧನಿಗೆ ಬುಧವಾರ, ಗುರುವಾರ ಗುರುಗೆ, ಶುಕ್ರನಿಗೆ ಶುಕ್ರವಾರ, ಶನಿವಾರ ಶನೀಶ್ವರನಿಗೆ.
ರಾಹುಕೇತು ಕೂಡ ಮಂಗಳವಾರ ಮತ್ತು ಶನಿವಾರಗಳಲ್ಲಿ ಅತ್ಯುತ್ತಮವಾದ ದಿನಗಳು. ಈ ದಿನಗಳಲ್ಲಿ ಪೂಜೆ ಮಾಡಿದರೆ ಅದು ವಿಶೇಷ ಫಲ ಬರುತ್ತೆ ಅಂತ ನಾವು ಭಕ್ತಿಯಿಂದ ಪೂಜೆ ಮಾಡಬೇಕು. ಆಯಿತು ಮಾಡೋದಲ್ಲ. ಯಾವುದೇ ಕರ್ಮವನ್ನು ಮಾಡಬೇಕಾದ್ರೂ ಶ್ರದ್ಧೆಯಿಂದ ನಾವು ಏನು ಮಾಡ್ತಾಯಿದ್ದೀವಿ ಅದರಿಂದ ಏನು ಉಪಯೋಗ ಆಗುತ್ತೆ, ಉಪಯೋಗ ಆಗಲಿ ಅಂತ ಮಾಡೋದಲ್ಲ. ನಮ್ಮ ಭಕ್ತಿಯನ್ನು ನಾವು ದೇವರಲ್ಲಿ ಸಮರ್ಪಣೆ ಮಾಡ್ತಾ ಹೋದಾಗ, ನಾನೇ ಅಲ್ಲಪ್ಪ ನೀನೇ ಅಲ್ಲವ ಅಂತೇಳಿ ತೀರ್ಮಾನ ಮಾಡಿ ನಾವು ಮಾಡ್ತಾ ಹೋದಾಗ ಖಂಡಿತವಾಗಿ ಆ ದೇವರಿಂದ ಪ್ರತಿಫಲ ಸಿಗುತ್ತೆ. ವೀಕ್ಷಕರೇ, ಇದಾಗಿತ್ತು ಇಂದಿನ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಮಹತ್ತರವಾದಂಥ ಒಂದು ಪ್ರಶ್ನೆಯೊಂದಿಗೆ ನಮ್ಮ ಗುರುಗಳ ಜೊತೆ ನಿಮಗೆ ಭೇಟಿ ಮಾಡಿಸುತ್ತೇನೆ. ಹಾಗೆ ನಮ್ಮ ಚಾನಲ್ ಆದ ಶ್ರೀ ವಿದ್ಯಾ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ನೀವು ನಮ್ಮ ಗುರುಗಳನ್ನ ಭೇಟಿ ಮಾಡಬೇಕಾದಲ್ಲಿ ಈ ಕೆಳಗಡೆ ಸ್ಕ್ರೋಲಿಂಗ್ ಆಗ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಅಲ್ಲೂ ಅಡ್ರೆಸ್ ಕೂಡ ಕೊಟ್ಟಿರ್ತೇವೆ, ಡೈರೆಕ್ಟಾಗಿ ಬಂದು ಭೇಟಿ ಆಗ್ಬೋದು. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಯಾವಾಗ ಬರ್ಬೋದು ಅಂತಲೂ ಸಮಯವನ್ನು ಕೂಡ ತಿಳಿಸ್ತಾರೆ. ಹಾಗೆ ನಮ್ಮ ಗುರುಗಳಾದ ಸಿದ್ಧಪುರುಷ ಸದ್ಗುರು ಶ್ರೀ ರಾಮಾನಂದ ಶಾಸ್ತ್ರಿ ಗುರೂಜಿಯವರು ಶ್ರೀ ವಿದ್ಯಾ ಉಪಾಸಕರು, ನಾಗ ಉಪಾಸಕರು, ಹಾಗೆ ಗಾಯತ್ರಿ ಉಪಾಸಕರು ಆಗಿರುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಣಿತಿ ಹೊಂದು ಬಂದವರೆಲ್ಲರೂ ವಿಶೇಷವಾದಂಥ ವಿಮರ್ಶೆಯನ್ನು ಮಾಡಿ, ಅವರ ಜಾತಕ ವಿಮರ್ಶೆ ಹಾಗೂ ಅವರ ಏನು ಸಮಸ್ಯೆ ಇದೆ ಎಲ್ಲ ಬಗ್ಗೆಯನ್ನು ವಿಮರ್ಶೆ ಮಾಡಿ ಪರಿಹಾರಾರ್ಥವಾಗಿ ಏನೇನು ಬೇಕೋ ಎಲ್ಲವನ್ನೂ ಅವರು ತಿಳಿಸಿಕೊಟ್ಟು ಮುಂದೆ ನಿಮ್ಮ ದಾರಿಯನ್ನು ತೋರುತ್ತಿದ್ದಾರೆ. ಧನ್ಯವಾದ.